ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತು ದೊಡ್ಡ ಮಟ್ಟದ ಒಂದು ಅಸಮಾಧಾನ, ಬೇಸರ, ಒಂದು ರೀತಿಯ ಬೇಜಾರು ರಾಜ್ಯ ಕಾಂಗ್ರೆಸ್ನಲ್ಲಿ ಹುಟ್ಟಿಕೊಂಡಿದೆ. ಅದು ಒಂದು ರೀತಿಯ ದೊಡ್ಡ ಮಟ್ಟದ ಜ್ವಾಲೆಯಾಗಿ ಸ್ಫೋಟಗೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಈ ಜ್ವಾಲೆಯೇ ಈಗ ಡಿ.ಕೆ. ಶಿವಕುಮಾರ್ ರೂಪದಲ್ಲಿ ದೆಹಲಿಗೆ ತೆರಳಿದೆ. ಜೊತೆಗೆ ಡಿ.ಕೆ. ಸುರೇಶ್ ರೂಪದಲ್ಲೂ ಕೂಡ ದೆಹಲಿಗೆ ಹೋಗ್ತಾ ಇದೆ. ಈ ಜ್ವಾಲೆಗೆ ಕಾರಣ ಯಾರು? ಯಾಕೆ ಇದಕ್ಕಿದ್ದ ಹಾಗೆ ನೋಡಿ, ಅಧಿವೇಶನ ನಡೆಯೋರ್ಗೂ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇದ್ದವರು ಕಾಂಗ್ರೆಸ್ನವರು. ಅಧಿವೇಶನ ಮುಗಿದ ಮರುದಿನದಿಂದಲೇ ಏಕ್ದಮ್ ಜ್ವಾಲೆ ಸ್ಫೋಟಗೊಂಡು ಒಂದು ರೀತಿಯ ತಲ್ಲಣ ಉಂಟಾಗ್ಬಿಟ್ಟಿದೆ. ಈ ತಲ್ಲಣಕ್ಕೆ ಕಾರಣ ಯಾರು ಮತ್ತು ಯಾಕೆ, ಯಾರನ್ನ ಈ ತಲ್ಲಣಕ್ಕೆ ಈಡು ಮಾಡಲಾಗ್ತಾ ಇದೆ ಅನ್ನೋದ್ರ ಕುರಿತಂತೆ ಇವತ್ತು ಚರ್ಚೆ ಎದ್ದು ನಿಂತಿರ್ತಕ್ಕಂಥದ್ದು. ಅದಕ್ಕೆ ಮೂಲವಾಗಿ ಒಂದೇ ಒಂದು ಹೆಸರು ಕೇಳಿ ಬರ್ತಾ ಇರತಕ್ಕಂಥದ್ದು ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ. ಸ್ವತಃ ತಾನೇ ಹೈಕಮಾಂಡ್ ಎಂಬಂತೆ ಅವರು ಹೇಳ್ಕೊಳ್ಳುವಂತಹ ಮಾತುಗಳು. ಹೈಕಮಾಂಡ್ ಈಗಾಗಲೇ ನಮಗೆ ಹೇಳಿಬಿಟ್ಟಿದೆ, ಕನ್ವಿನ್ಸ್ ಮಾಡಿಬಿಟ್ಟಿದೆ, 5 ವರ್ಷ ನಮ್ಮಪ್ಪನೇ CM ಅನ್ನುವಂಥ ಹೇಳಿಕೆ ಇದೆಯಲ್ಲ, ಆ ಹೇಳಿಕೆ ಯಾಕೆ ಬಂತು ಮತ್ತು ಅದರ ಹಿಂದೆ ಇರತಕ್ಕಂಥವ್ರು ಯಾರು ಅನ್ನೋದ್ರ ಕುರಿತಂತೆ ಈಗ ಮತ್ತೆ ಪರ ವಿರೋಧ ಚರ್ಚೆಗಳು ನಡೀತಾ ಇರತಕ್ಕಂಥದ್ದು. ವಿಪಕ್ಷವಾಗಿರ್ತಕ್ಕಂಥ JDS ಮತ್ತು BJPಗೂ ಕೂಡ ಈಗ ಕಾಂಗ್ರೆಸ್ ಪಕ್ಷ ಅದರ ಒಳ ಏನು ಮರ್ಮ ಇದೆ, ಒಳ ಒಂದು ಹುಡುಕುಗಳಿದ್ದಾವೆ, ಅದು ಕಾರಣ ಆಗ್ತಾ ಇವೆ. ನನ್ನ ಪ್ರಕಾರ ಏನು ಗೊಂದಲ ಇಲ್ಲ. ಏನು ಗೊಂದಲ ಇದೆ ಅಂತ ಸರ್ನೇ ಕೇಳಿದ್ರು. ಅಲ್ಲ, ಅಲ್ಲಿಗೆ 5 ವರ್ಷ ಅನ್ನುವಂಥದ್ರ ಬಗ್ಗೆ ಅನುಮಾನಗಳು. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳಿದೆ ಇರ್ಬೋದು, ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ನಾವು ಇವಾಗ ಸದ್ಯಕ್ಕೆ ಯಾವುದೇ ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೀನಿ. ಈ ಕುರಿತಂತೆ ಈಗಾಗಲೇ ಯತೀಂದ್ರರವರು ಯಾಕೆ ಹೀಗೆ ಮೇಲಿಂದ ಮೇಲೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಯತೀಂದ್ರರವರ ಹೇಳಿಕೆಗಳಿಗೆ, ಈ ತರಹದ ಹೇಳಿಕೆಗಳಿಗೆ ಕಾರಣ ಯಾರು, ಯಾರು ಹೇಳಿಸ್ತಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ಹುಟ್ಕೊಳ್ತಾ ಇವೆ ಅಲ್ಲ. ಅದ್ರ ಜೊತೆಗೆ ಯತೀಂದ್ರ ಅವರು ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಸಿದ್ದರಾಮಯ್ಯನವರ ಜೊತೆಗೆ ಒಂದು ಟೀಮ್ ಇದೆಯಲ್ಲ, ಅವರ ಬೆಂಬಲಿಗರು ಅಂತ ಹೇಳ್ಕೊಳ್ಳುವಂತ ಟೀಮ್ ಯಾಕೆ ಸುಮ್ಮನಿದೆ? ಯಾಕೆ ಯತೀಂದ್ರ ಅವರ ಹೇಳಿಕೆಯನ್ನ ಸಮರ್ಥಿಸಿಕೊಳ್ತಿಲ್ಲ ಅಥವಾ ಅದನ್ನ ನಿರ್ಲಕ್ಷ್ಯನೂ ಕೂಡ ಮಾಡ್ತಿಲ್ಲ, ತಿರಸ್ಕರಿಸ್ತಾನೂ ಇಲ್ಲ ಅನ್ನುವಂಥದ್ದು ಈಗ ಚರ್ಚೆಗೆ ಬರ್ತಾ ಇದೆ. ಎಸ್ ವೀಕ್ಷಕರೇ, ಬಹಳ ಪ್ರಮುಖವಾಗಿ ಯತೀಂದ್ರ ಏನು ಈ ತರದ ಹೇಳಿಕೆಗಳು, ಮೇಲಿಂದ ಮೇಲೆ ಎಡವಟ್ಟು ಹೇಳಿಕೆಗಳನ್ನ ಕೊಟ್ಟು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಕಾರ್ಯಕರ್ತರನ್ನ ಮುಜುಗರಕ್ಕೆ ಈಡು ಮಾಡ್ತಾ ಇದ್ರಲ್ಲ, ಈ ಹಂತದಲ್ಲಿ ಸಿದ್ದರಾಮಯ್ಯನವರ ಜೊತೆಗೆ ಇರತಕ್ಕಂತ ಹಿರಿಯ ನಾಯಕರೇ ಈಗ ಮುನಿಸ್ಕೊಂಡಿದ್ದಾರೆ. ಯತೀಂದ್ರರವರ ಹಸ್ತಕ್ಷೇಪ ಮತ್ತು ಈ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಅಥವಾ ಅಧಿಕಾರ ಹಸ್ತಾಂತರಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳುವಂತಹ ಮಾತುಕತೆಗಳು ದೊಡ್ಡ ಮಟ್ಟದ ಒಂದು ವಿವಾದವನ್ನ ಮತ್ತು ಮನಸ್ತಾಪವನ್ನ ಸಿದ್ದರಾಮಯ್ಯನವರ ಬಣದಲ್ಲೇ ಹುಟ್ಟುಹಾಕಿದೆ ಅನ್ನುವಂಥದ್ದು. ಯತೀಂದ್ರ ಮಾತುಗಳು DKC ಬಣದಲ್ಲಿ, DK ಶಿವಕುಮಾರ್ ಅವರ ಬೆಂಬಲಿಗರಲ್ಲಿ ರೋಷವನ್ನ, ಕೋಪವನ್ನ, ತಾಪವನ್ನ ಹುಟ್ಟಾಕುವಂಥದ್ದು. ಚನ್ನಗಿರಿಯ ಶಿವಗಂಗಾ ಬಸವರಾಜ್ ಏನ್ ಹೇಳ್ತಾರೆ, ರಾಮನಗರದ ಇಕ್ಬಾಲ್ ಹುಸೇನ್ ಹೇಗೆ ಯತೀಂದ್ರ ಅವರಿಗೆ ಬೈತಾರೆ, ಅಥವಾ ಮಾಗಡಿಯ ಬಾಲಕೃಷ್ಣ ಏನ್ ಹೇಳ್ತಾರೆ, ಕುಣಿಗಲ್ ರಂಗನಾಥ್ ಏನ್ ಹೇಳ್ತಾರೆ ಅನ್ನುವಂಥದ್ದು ಮುಖ್ಯವಾಗಿ ಇವತ್ತು ಉಳಿದಿಲ್ಲ. ಇವತ್ತು ಮುಖ್ಯವಾಗಿ ಉಳಿದಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಬೆನ್ನಿಗೆ ಇರತಕ್ಕಂಥ ಅವರ ಬೆಂಬಲಿಗ ಪಡೆ ಇದೆಯಲ್ಲ, ಅದು KJ ಜಾರ್ಜ್ ಆಗಿರಲಿ, ಪರಮೇಶ್ವರ್ ಆಗಿರಲಿ, ಸತೀಶ್ ಜಾರಕಿಹೊಳಿ ಆಗಿರಲಿ, ಜಮೀರ್ ಅಹಮದ್ ಆಗಿರಲಿ, MB ಪಾಟೀಲ್ ಆಗಿರಲಿ, ಇವರೆಲ್ಲರೂ, HC ಮಹದೇವಪ್ಪ ಆಗಿರಲಿ, ಅವರೆಲ್ಲರೂ ಕೂಡ ಯತೀಂದ್ರರವರ ಮಾತುಗಳಿಂದ, ಅನವಶ್ಯಕ ಮಾತುಗಳಿಂದ ಒಂದು ರೀತಿಯ ಅಂತರವನ್ನ ಕಾಯ್ದುಕೊಳ್ತಿದ್ದಾರೆ. ಇದು ನಮ್ಮ ಗಮನಕ್ಕೆ ಬರ್ತಿದೆ. ವೀಕ್ಷಕರೇ, ನೀವು ಕೂಡ ಗಮನಿಸಿರಬಹುದು ನೋಡಿ, ಯತೀಂದ್ರರವರು ಯಾವಾಗ ಈ ಹೇಳಿಕೆಯನ್ನ ಹೇಳಿದ್ರು, ನಮ್ಮಪ್ಪನೇ 5 ವರ್ಷ CM ಆಗಿರ್ತಾರೆ ಅನ್ನುವಂಥದ್ದು ಮೊನ್ನೆ ಅಷ್ಟೇ. ಆ ಹೇಳಿಕೆಯನ್ನ ನಾನು ಹೇಳಿರ್ತಕ್ಕಂಥ ಯಾರು ಕೂಡ ಸಮರ್ಥಿಸಿಕೊಂಡಿಲ್ಲ. ಯಾರು ಕೂಡ ಯತೀಂದ್ರ ಹೇಳಿರ್ತಕ್ಕಂಥದ್ದು ಸರಿ ಎನ್ನುವಂಥ ಮಾತನ್ನ ಹೇಳಿಲ್ಲ. ಜೊತೆಗೆ ಸಿದ್ದರಾಮಯ್ಯನವರ ಅತ್ಯಾಪ್ತರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಏನ್ ಹೇಳಿದ್ರು ಗೊತ್ತಾ, ಯತೀಂದ್ರ ಅವರ ಮಾತಿಗೆ ನಾವು ಹೆಚ್ಚು ಗಮನ ಕೊಡಬೇಕಾಗಿಲ್ಲ, ಅದು ಅವರ ಅಭಿಪ್ರಾಯ ಅಷ್ಟೇ, ಆದ್ರೆ ಹೈಕಮಾಂಡ್ ಕುರಿತಂತೆ ಸೂಕ್ತ ತೀರ್ಮಾನ ತೆಗೆದುಕೋಬೇಕು ಅಂತ ಹೇಳಿದ್ರು. ಪರಮೇನ್ ಹೇಳಿದ್ರು, ಶಾಸಕರವರವರು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ, ಆದ್ರೆ ಹೈಕಮಾಂಡ್ ಈ ಬಗ್ಗೆ ಆದಷ್ಟು ಬೇಗ ಒಂದು ಕ್ಲಾರಿಟಿ ಕೊಡಬೇಕು ಅಂತ ಹೇಳಿದ್ರು ಅಲ್ವಾ. ಮಹದೇವಪ್ಪನವರಂತೂ ಇದ್ರ ಬಗ್ಗೆ ಮಾತೇ ಆಡ್ಲಿಲ್ಲ. HC ಮಹದೇವಪ್ಪನವರು, ಅದು ಕೂಡ ಜಾರ್ಜ್ ಇದರಲ್ಲ, KJ ಜಾರ್ಜ್ ಅವರು ಈಗ ಕಳೆದ ಕೆಲವು ದಿನಗಳಿಂದ ಅಂತರವನ್ನ ಕಾಯ್ದುಕೊಂಡು ಬರ್ತಾ ಇದ್ದಾರೆ. ಕೆಲವೇ ದಿನಗಳ ಹಿಂದೆ ಯತೀಂದ್ರ ವಿರುದ್ಧನೇ KJ ಜಾರ್ಜ್ ಸಿಡಿದು ನಿಂತಿದ್ರು ಮತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಕೊಡೋದಕ್ಕೆ ಹೋಗಿದ್ರು. ಕೇವಲ ಯತೀಂದ್ರ ಅಧಿಕಾರ ಹಸ್ತಾಂತರದ ಕುರಿತಂತೆ ಎಡವಟ್ಟು ಹೇಳಿಕೆಗಳನ್ನ ಕೊಡ್ತಾ ಇಲ್ಲ, ಬೇರೆ ಬೇರೆಯವರ ಖಾತೆಗಳ ಮೇಲೂ ಕೂಡ ತಮ್ಮ ಪ್ರಭಾವವನ್ನು ಬಳಸ್ತಾ ಇದ್ದಾರೆ. ತಾವು ಹೇಳಿದವರಿಗೆ ಟ್ರಾನ್ಸ್ಫರ್ ಆಗಬೇಕು, ತಮ್ಮ ಕೆಲಸಗಳಾಗಬೇಕು ಅನ್ನುವಂಥ ಒಂದು ಒತ್ತಡದ ಕೆಲಸಗಳನ್ನು ಕೂಡ ಮುಖ್ಯಮಂತ್ರಿಯ ಮಗನಾಗಿ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಇದು ಕೇವಲ ಸಿದ್ದರಾಮಯ್ಯನವರ ಎದುರು ಇರತಕ್ಕಂಥ ಬಣದ ಸಚಿವರ, ಬಣದ ನಾಯಕರ ಮಾತಷ್ಟೇ ಅಲ್ಲ, ಸಿದ್ದರಾಮಯ್ಯನವರ ಜೊತೆಗೆ ಇರತಕ್ಕಂಥ KJ ಜಾರ್ಜ್ ಅಂತವರು ಕೂಡ ಇವತ್ತು ಬೇಸರ ಪಟ್ಟುಕೊಂಡು ಅವರಿಂದ, ಯತೀಂದ್ರ ಅವರಿಂದ ದೂರ ಇದ್ದಾರೆ.
ಅನ್ನುವಂಥದ್ದು ಸಾಕಷ್ಟು ಬಾರಿ ಸಾಬೀತಾಗಿದೆ ಅಲ್ವಾ. ಹಾಗಾಗಿ ನೋಡಿ, ಈಗ ಸಿದ್ದರಾಮಯ್ಯನವರಿಂದ ಸಿಡಿದಿರ್ತಕ್ಕಂಥ ಮತ್ತೊಬ್ಬ ಅಥವಾ ಅಂತರ ಕಾಯ್ದುಕೊಳ್ತಾ ಇರತಕ್ಕಂಥ ಮತ್ತೊಬ್ಬ ಪ್ರಮುಖ ಸಚಿವ ಇದ್ದಾರೆ. ಯಾರು ಗೊತ್ತಾ? ಎಂ ಬಿ ಪಾಟೀಲ್ ಅವರು ಎಲ್ಲಾದರೂ ಯತೀಂದ್ರ ಅವರ ಹೇಳಿಕೆಗೆ ಸಮರ್ಥನೆಯನ್ನು ಕೊಡ್ತಿದ್ದಾರಾ? ಇಲ್ಲ ತಾನೆ. ಇವರೆಲ್ಲರೂ ಕೂಡ ಜಮೀರ್ ಅಹಮದ್ ಆಗಿರ್ಲಿ, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಜೊತೆಗೆ ಇದ್ರು. ಈ ಯತೀಂದ್ರರ ಎಡವಟ್ಟೆ ಹೇಳಿಕೆಗಳಿಗೆ ಯಾರು ಕೂಡ ಸಮರ್ಥನೆಯನ್ನ ಕೊಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಯತೀಂದ್ರರವರ ರೋದನೆ ಏನಿದೆ ಪಕ್ಷದಲ್ಲಿ ಮತ್ತು ಹಸ್ತಕ್ಷೇಪ ಏನಿದೆ ಅದು ತುಂಬಾ ಜಾಸ್ತಿ ಆಗಿದೆ. ಸಾಕಷ್ಟು ನಾಯಕರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಿದ್ದಾರೆ ಅನ್ನುವಂಥದ್ದು ಇದರಿಂದ ಸಾಬೀತಾಗ್ತಾ ಇದೆ. ಇದು ಹೀಗೇನೇ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಕೂಡ ಏಕಾಂಗಿ ಆಗುವಂತಹ ಸಾಧ್ಯತೆ ಇದೆ. ತಮ್ಮ ಮಗನಿಗೆ ಕಂಟ್ರೋಲ್ ಮಾಡದೇ ಇದ್ರೆ, ತಮ್ಮ ಮಗನ ಮೂಲಕ ಈ ರೀತಿಯ ಹೇಳಿಕೆಗಳನ್ನು ಕೊಡಿಸುವಂತಹ ಕೃತ್ಯಕ್ಕೆ ಕಡಿವಾಣ ಹಾಕದೇ ಇದ್ರೆ, ಅವರಿಂದ ತಮ್ಮ ಕಟ್ಟ ಬೆಂಬಲಿಗರು ಅಂತ ಏನು ಹೇಳಲಾಗುತ್ತೆ, ಸತೀಶ್ ಜಾರಕಿಹೊಳಿ ಆಗಿರಲಿ, KJ ಜಾರ್ಜ್ ಆಗಿರಲಿ, ಜಮೀರ್ ಅಹಮದ್ ಆಗಿರಲಿ, ಅಥವಾ ಎಂ ಬಿ ಪಾಟೀಲ್ ಆಗಿರಲಿ, ಇವರೆಲ್ಲರೂ ಕೂಡ, ಪರಮೇಶ್ವರ್ ಆಗಿರಲಿ, ಇವರೆಲ್ಲರೂ, HC ಮಹದೇವಪ್ಪನವರ ಹೆಸರು ಕೂಡ ಬರುತ್ತೆ. ಮುನಿಯಪ್ಪ ಅಂತೂ ಈ ಕಡೆಗೆ ಅವರ ಹತ್ತಿರಕ್ಕೆ ಬರ್ತಾ ಇಲ್ಲ. ಯತೀಂದ್ರರವರ ಹೇಳಿಕೆ ಅಥವಾ ಸಿದ್ದರಾಮಯ್ಯನವರ ಜೊತೆಗೆ ಸೇರ್ಕೊಳ್ಳುವಂಥ ಕೆಲಸಕ್ಕೆ ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇಲ್ಲ ಅಲ್ವಾ. ಇವೆಲ್ಲವೂ ಕೂಡ ಸಿದ್ದರಾಮಯ್ಯನವರನ್ನ ಏಕಾಂಗಿಯಾಗಿಸುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ. ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುಪ್ರೀಂ. ಅವ್ರು ಏನು ನಿರ್ಧಾರ ಮಾಡ್ತಾರೆ ಅದು ಫೈನಲ್ಲು. ಎಸ್ ವೀಕ್ಷಕರೇ, ರಾಜಕಾರಣದ ಹಿಂದೆ ಏನೆಲ್ಲ ಆಟಗಳು ನಡೀತಾ ಇರಬಹುದು, ಆದರೆ ಎಲ್ಲೋ ಒಂದು ಕಡೆ ಯತೀಂದ್ರ ಮೂಲಕ ಸಿದ್ದರಾಮಯ್ಯನವರು ಒಟ್ಟಿ ಆಗ್ತಾರಾ? ಯಾಕೆ ಯತೀಂದ್ರ ಈ ತರದ ಹೇಳಿಕೆಗಳನ್ನ ಕೊಡ್ತಾ ತಮ್ಮ ಆಪ್ತ ಬಳಗವನ್ನೇ ದೂರ ಮಾಡ್ಕೊಳ್ತಿದ್ದಾರೆ? ಅದನ್ನ ಆದಷ್ಟು ಬೇಗ ಸಿದ್ದರಾಮಯ್ಯನವರು ಕಂಟ್ರೋಲ್ ಮಾಡಬಹುದಾ ಅನ್ನುವಂಥ ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಲಿದೆ. ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.